ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸೂಪರ್ವಾಗಿರೋ ಮಂಗಳೂರು ಬೋಂಡಾ ರೆಸಿಪಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಯಾರಿಗೆಲ್ಲ ಮಂಗಳೂರು ಬೋಂಡಾ ಇಷ್ಟನೋ ಗೊತ್ತಿದೆಯೋ ಒಂದು ಸತಿ ಮನೇಲಿ ಟ್ರೈ ಮಾಡಿ ನೋಡಿ. ಇದೇ ತರಹ ಮಾಡಿ ಹೋಟೆಲ್ ಸ್ಟೈಲ್ನಲ್ಲಿ ಮಂಗಳೂರಲ್ಲಿ ನೀವು ಬೋಂಡಾ ತಿಂದಂಗೆ ಇರುತ್ತೆ. ಕಾಯಿ ಚಟ್ನಿ ಜೊತೆಗೆ ಸಖತ್ತಾಗಿರುತ್ತೆ. ಹೇಗೆ ಮಾಡೋದು ಬನ್ನಿ ನೋಡೋಣ. ಮತ್ತು ಮಧ್ಯದಲ್ಲಿ ಸ್ಕಿಪ್ ಮಾಡಿದ ಹಾಗೆ ನೋಡಿ, ಆವಾಗಲೇ ಗೊತ್ತಾಗುತ್ತೆ. ಇಲ್ಲಿ 1/4 ಲೀಟ್ರ್ ಮೊಸರು ತೊಗೊಂಡಿದ್ದೀನಿ ನಾನು. ಇದಕ್ಕೆ ಒಂದು ಅರ್ಧ ಈರುಳ್ಳಿ ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ, ಕಾಯಿ ಪೀಸ್ ಹಾಕ್ಕೊತಾ ಇದ್ದೀನಿ, ಬೇಕಿಂಗ್ ಸೋಡಾ ಹಾಕ್ಕೊತಾ ಇದ್ದೀನಿ, ಬೇಕಿಂಗ್ ಪೌಡರ್ ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ಜೀರಿಗೆ ಹಾಕ್ಕೊತಾ ಇದ್ದೀನಿ. ಬೇಕಿಂಗ್ ಸೋಡಾ ಇಲ್ಲಾಂದರೆ ಏನು ಪರವಾಗಿಲ್ಲ, ಅಡುಗೆ ಸೋಡಾ ಮಾತ್ರ ಯೂಸ್ ಮಾಡ್ಬೋದು. ಜೀರಿಗೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಸಕ್ಕರೆ ಬಂದು 1/4 kg ಹಿಟ್ಟಿಗೆ ಒಂದು 50 ಗ್ರಾಮ್ ಅಷ್ಟು ಸಕ್ಕರೆ ಹಾಕೋಬೇಕು. ಈಗ 1/4 kg ಮೈದಾ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಒಂದು 2 ಟೇಬಲ್ ಆಗೋಷ್ಟು ಅಕ್ಕಿ ಹಿಟ್ಟು ಹಾಕ್ಕೋಬೇಕು. ಇದಕ್ಕೆ ಮೈದಾ ಹಿಟ್ಟು ಜೊತೆಗೆ ಒಂದು 2 ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟು ಹಾಕ್ಕೋಬೇಕು, ಕ್ರಿಸ್ಪಿನೆಸ್ಗೆ ಮತ್ತು ಕಲರ್ಗೆ. ನೋಡಿ, ಇಷ್ಟು ನಾನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಲ್ಲ, ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಬಾರ್ದು. ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಧಾರಾಳವಾಗಿ ಸ್ವಲ್ಪ ನೀರು ಹಾಕಿ ಈ ಥರ ಒಂದು ಉದ್ದಿನ ವಡೆ ರೀತಿ ಮಿಕ್ಸ್ ಮಾಡ್ಕೊಬೇಕು. ತುಂಬ ನೀರಾಗೂ ಮಿಕ್ಸ್ ಮಾಡ್ಕೊಬೇಡಿ, ತುಂಬ ಗಟ್ಟಿಯಾಗೂ ಮಿಕ್ಸ್ ಬಾರ್ದು. ಉದ್ದಿನ ವಡೆ ಹೆಂಗೆ ನೀವು ಗಟ್ಟಿಯಾಗಿ ಮಿಕ್ಸ್ ಮಾಡ್ಕೊತೀರೋ ಆ ಥರ ಮಿಕ್ಸ್ ಮಾಡ್ಕೊಬೇಕು. ಇದನ್ನು ನೀರಿಗೆ ಕೈ ಹಚ್ಕೊಬಿಟ್ಟು ಮಿಕ್ಸ್ ಮಾಡಿಟ್ಟಿರ್ತೀವಲ್ಲ ಹಿಟ್ಟನ್ನು ತೆಗೆದು ಎಣ್ಣೆಲಿ ಹಾಕಬೇಕು. ಎಣ್ಣೆ ಕಾಯಕ್ಕಿಟ್ಟಿದ್ದೆ, ಚೆನ್ನಾಗಿ ಕಾಯ್ದ ಮೇಲೆ ಒಂದೊಂದಾಗಿ ಹಾಕ್ಕೊತಾ ಇದ್ದೀನಿ. ನೋಡಿ, ನೀವು ಹಾಕಿದ ತಕ್ಷಣವೇ ನೋಡಿ ಉಬ್ಬಿ ಬರುತ್ತೆ. ಒಂದು ಅರ್ಧ ಗಂಟೆ ನೆನೆಯಕ್ಕೆ ಬಿಡಿ ಮಿಕ್ಸ್ ಮಾಡಿ ಹಿಟ್ಟನ್ನು. ನಾನು ಇಮಿಡಿಯೇಟ್ಲಿ ಮಾಡ್ತಾಯಿದ್ದೀನಿ. ನೀವು ಒಂದು ಅರ್ಧ ನೆಂದಷ್ಟು ಹಿಟ್ಟು ತುಂಬ ಚೆನ್ನಾಗಿ ಬರುತ್ತೆ ಈ ಒಂದು ಮಂಗಳೂರು ಬೋಂಡಾ. ಮಿಕ್ಸ್ ಮಾಡಿಬಿಟ್ಟು ನೀವು ಆ ಕಣಕನ ಒಂದು 10ರಿಂದ 15 ನಿಮಿಷ ಹಾಗೆ ಮುಚ್ಚಳ ಹಾಕಿ ಇಟ್ಬಿಟ್ಟು ಆಮೇಲೆ ಬೋಂಡಾ ಮಾಡಿ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಂತ. ಹೋಟೆಲ್ ಸ್ಟೈಲ್ನಲ್ಲೇ ಇರುತ್ತೆ. ರಿಯಲ್ಲಾಗಿ ಮಂಗಳೂರು ಬೋಂಡಾ ಇದೇ ಥರ ಮಾಡ್ತಾರೆ. ನೀವು ಸಹ ಮನೇಲಿ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ ಫ್ರೆಂಡ್ಸ್, ಈ ಥರ ಬೌನ್ ಬಂದಾಗ ನೀವು ಸರ್ವಿಂಗ್ ಪ್ಲೇಟಲ್ಲಿ ತೆಗೆದು ಇದಕ್ಕೆ ಕಾಯಿ ಚಟ್ನಿ ಜೊತೆಗೆ ತಿಂದರೆ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಯಾರೆಲ್ಲಿಗೆಲ್ಲ ಮಂಗಳೂರು ಬೋಂಡಾ ಸ್ವೀಟ್ ಬೋಂಡಾ ಇಷ್ಟನೋ, ಇದೊಂಥರ ಖಾರಾಗೂ ಇರುತ್ತೆ, ಸ್ವೀಟಾಗಿ ಮಿಕ್ಸ್ಡ್ ಫೀಲಿಂಗ್ ಇರುತ್ತೆ ನಿಮಗೆ. ಈ ಒಂದು ರೆಸಿಪಿ ಯಾರ್ಯಾರಿಗೆಲ್ಲ ಇಷ್ಟ ಆಗಿದೆ ಅವರೆಲ್ಲ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗೆ ಬಂತು ಅಂತ. ಈ ರೆಸಿಪಿ ಇಷ್ಟವಾದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಇದೇ ತರಹ ನನ್ನ ಚಾನಲನ್ನು ಪ್ರೋತ್ಸಾಹಿಸಿ. ಈ ಒಂದು ಹೊಸ ಚಾನಲ್, ನಿಮ್ಮ ಒಂದು ಪ್ರೋತ್ಸಾಹ ನನಗೆ ಯಾವಾಗಲೂ ಬೇಕು ಫ್ರೆಂಡ್ಸ್. ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹೀಗೆ ನನ್ನ ಚಾನಲನ್ನು ವಾಚ್